ನಮಸ್ಕಾರ. ಇವತ್ತಿನ ಈ ಸುಂದರವಾದ ಕಥಾ ವಿವರಣೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಕೇವಲ ಒಂದು ಕಥೆಯನ್ನ ಕೇಳ್ತಾ ಇಲ್ಲ, ಬದಲಾಗಿ ಈ ಮೃದುವಾದ ಮಾಂತ್ರಿಕ ಪ್ರಪಂಚದ ಮೂಲಕ ಒಂದು ಅದ್ಭುತವಾದ ಪಾಠವನ್ನ ಕಲಿಯಲಿದ್ದೇವೆ. ಬನ್ನಿ ಶುರು ಮಾಡೋಣ. ನಮ್ಮ ಇಂದಿನ ಕಥೆಯ ಹೆಸರು ಖಾಲಿ ಉಡುಗೊರೆ ಮತ್ತು ತುಂಬಿದ ಹೃದಯ. ಈ ಹೆಸರು ಕೇಳಿದಾಗ್ಲೇ ನಮಗೆಲ್ಲರಿಗೂ ಅನ್ಸುತ್ತಲ್ವಾ, ಇದೇನೋ ಒಂದು ಬಹಳ ಪ್ರೀತಿಯಿಂದ ತುಂಬಿರುವ ಕಥೆ ಅಂತ. ಅಧ್ಯಾಯ 1, ಕಾರ್ತಿಕ್ ಮತ್ತು ಅವನ ಅಮ್ಮ. ನೋಡಿ, ನಮ್ಮ ಈ ಕಥೆಯ ನಾಯಕನೇ ಆ ಮುದ್ದಾದ ಪುಟ್ಟ ಹುಡುಗ ಕಾರ್ತಿಕ್. ಒಂದು ಸಣ್ಣ ಸುಂದರವಾದ ಹಳ್ಳಿಯಲ್ಲಿ ವಾಸವಾಗಿರುವ ಈ ಕಾರ್ತಿಕ್ಗೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರೀತಿ ಇರೋದು ಯಾರ ಮೇಲೆ ಗೊತ್ತಾ? ಹೌದು, ತನ್ನ ಅಮ್ಮನ ಮೇಲೆ. ಅವನಿಗೆ ತನ್ನ ಅಮ್ಮ ಅಂದ್ರೆ ಅಚ್ಚುಮೆಚ್ಚು, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು. ಹೀಗಿರುವಾಗ ಏನಾಗುತ್ತೆ ಅಂದ್ರೆ, ಅಮ್ಮನ ಹುಟ್ಟುಹಬ್ಬ ಹತ್ರ ಬರ್ತಾ ಇರುತ್ತೆ. ಕಾರ್ತಿಕ್ ಮನಸ್ಸಲ್ಲಿ ಒಂಥರ ಮೃದುವಾದ, ಸಿಹಿಯಾದ ಉತ್ಸಾಹ ಶುರುವಾಗುತ್ತೆ. ಅಮ್ಮನ ಬರ್ತ್ಡೇ ಬರ್ತಾ ಇದೆ, ನನ್ನ ಪ್ರೀತಿಯ ಅಮ್ಮನಿಗೆ ಏನಾದ್ರೂ ಸ್ಪೆಷಲ್ ಆಗಿರೋದನ್ನ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಅಧ್ಯಾಯ 2, ಹುಟ್ಟುಹಬ್ಬದ ಉಡುಗೊರೆಯ ಹುಡುಕಾಟ. ಕಾರ್ತಿಕ್ಗೆ ತನ್ನ ಅಮ್ಮನಿಗೆ ಜಗತ್ತಿನಲ್ಲೇ ಅತಿ ಸುಂದರವಾದ ಉಡುಗೊರೆ ಕೊಡಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ಇಲ್ಲೊಂದ್ ಸಣ್ಣ ಸಮಸ್ಯೆ ಇತ್ತು. ಪಾಪ ಅವನತ್ರ ಬಿಡಿಗಾಸೂ ಇರ್ಲಿಲ್ಲ. ಅವನ ಪುಟ್ಟ ಜೇಬು ಸಂಪೂರ್ಣ ಖಾಲಿಯಾಗಿತ್ತು. ಜಸ್ಟ್ ಯೋಚನೆ ಮಾಡಿ, ಆ ಪುಟ್ಟ ಮನಸ್ಸಿಗೆ ಆ ಕ್ಷಣ ಎಷ್ಟು ಬೇಜಾರಾಗಿರ್ಬೋದು ಅಲ್ವಾ? ಕಾರ್ತಿಕ್ ಹಾಗೆ ರಾತ್ರಿ ಆಕಾಶದಲ್ಲಿ ಮಿನುಕ್ತಿದ್ದ ಸುಂದರವಾದ ಚಂದ್ರನನ್ನ ನೋಡ್ತಾ ಬಹಳ ದೀರ್ಘವಾಗಿ ಯೋಚನೆ ಮಾಡೋಕೆ ಶುರು ಮಾಡ್ದ. ಅಮ್ಮಗೆ ಏನು ಗಿಫ್ಟ್ ಕೊಡ್ಲಿ, ನನ್ನತ್ರ ದುಡ್ಡಿಲ್ಲ, ಆದ್ರೆ ಅಮ್ಮನಿಗೇನಾದ್ರೂ ಕೊಡ್ಲೇಬೇಕಲ್ಲ ಅಂತ ತನ್ನನ್ನೇ ತಾನು ಕೇಳ್ಕೊಳ್ತಾ ಇದ್ದಾನೆ. ಇದು ಬರೀ ಒಂದು ಪ್ರಶ್ನೆ ಅಲ್ಲ, ಅವನ ಮನಸ್ಸಿನ ಒಳಗಿದ್ದ ಆಳವಾದ ಪ್ರೀತಿಯ ತವಕ. ಅಧ್ಯಾಯ 3, ಗಾಡಿನಲ್ಲಿ ಸಿಕ್ಕ ಖಾಲಿ ಪೆಟ್ಟಿಗೆ. ಹಾಗೆ ಯೋಚಿಸ್ತಾ ಕಾರ್ತಿಕ್ ಒಂದು ನಿರ್ಧಾರಕ್ಕೆ ಬರ್ತಾನೆ. ತನ್ನ ಮನೆ ಹತ್ರ ಇದ್ದ ಸುಂದರವಾದ ಮಾಂತ್ರಿಕ ಕಾಡಿನೊಳಗೆ ಧೈರ್ಯ ಮಾಡಿ ಪ್ರವೇಶ ಮಾಡ್ತಾನೆ. ತನ್ನ ಅಮ್ಮನ ಮೇಲಿನ ಪ್ರೀತಿ ಅವನಿಗೆ ಈ ಪುಟ್ಟ ಸಾಹಸ ಮಾಡೋಕೆ ಒಂದು ದೊಡ್ಡ ಸ್ಫೂರ್ತಿ ಕೊಡ್ತು. ಅವನ ಆ ಪುಟ್ಟ ಪಯಣದಲ್ಲಿ ಮುಖ್ಯವಾಗಿ 3 ಹಂತಗಳಿದ್ದವು. ಮೊದಲಿಗೆ ಕುತೂಹಲದಿಂದ ಆ ಮಾಂತ್ರಿಕ ಕಾಡಿಗೆ ಹೋಗೋದು. ಅಲ್ಲಿ ಆಕಸ್ಮಿಕವಾಗಿ ಒಂದು ಪುಟ್ಟ ಖಾಲಿ ಪೆಟ್ಟಿಗೆ ಸಿಗುತ್ತೆ. ತಕ್ಷಣ ಅದನ್ನ ಮನೆಗೆ ತಂದು ಶುಚಿಗೊಳಿಸಿ ಹೊಳೆಯುವ ನಕ್ಷತ್ರಗಳ ಬಣ್ಣಗಳಿಂದ ಅದನ್ನ ಅತ್ಯಂತ ಸುಂದರವಾಗಿ ಅಲಂಕರಿಸ್ತಾನೆ. ಅವನ ಆ ಪುಟ್ಟ ಕೈಗಳು ಎಷ್ಟೊಂದು ಶ್ರದ್ಧೆಯಿಂದ ಕೆಲಸ ಮಾಡಿವೆ ಅನ್ನೋದನ್ನ ನಾವು ಗಮನಿಸಬೇಕು. ಅಧ್ಯಾಯ 4, ಅಮ್ಮನಿಗೆ ಪ್ರೀತಿಯ ಕಾಣಿಕೆ. ಈಗ ನಾವು ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೀವಿ. ಕಾರ್ತಿಕ್ ಆ ಸುಂದರವಾದ ಪೆಟ್ಟಿಗೆಯನ್ನ ಹಿಡ್ಕೊಂಡು ಎದೆಯಲ್ಲಿ ಢವಢವ ಅನ್ನೋ ಸಂತೋಷದಿಂದ ವೇಗವಾಗಿ ಹೆಜ್ಜೆ ಹಾಕ್ತಾ ತನ್ನ ಆ ಬೆಚ್ಚಗಿನ ಮನೆಗೆ ಹಿಂತಿರುಗಿದ. ಮನೆಗೆ ಬಂದವನೇ ಅಮ್ಮನ ಎದುರು ನಿಂತು ಆ ಹೊಳೆಯುವ ಪೆಟ್ಟಿಗೆಯನ್ನ ಮುಂದಿಟ್ಟು ಬಹಳ ಹೆಮ್ಮೆಯಿಂದ ಹೇಳ್ತಾನೆ, ಅಮ್ಮಾ, ಇದು ನನ್ನ ಗಿಫ್ಟ್. ಅಮ್ಮನಿಗೇನಾದ್ರೂ ವಿಶೇಷವಾದದ್ದನ್ನ ಕೊಡ್ತಾ ಇದ್ದೀನಿ ಅನ್ನೋ ಆ ಪವಿತ್ರವಾದ ಪ್ರೀತಿ, ಆ ಖುಷಿ ಅವನ ಆ ಮುಗ್ಧ ನಗುಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಆ ಬೆಚ್ಚಗಿನ ಮೃದುವಾದ ಬೆಳಕಿನ ವಾತಾವರಣದಲ್ಲಿ ಅಮ್ಮನ ಮುಖದಲ್ಲಿ ಆಶ್ಚರ್ಯ ಮತ್ತು ಸಂತೋಷ ಒಟ್ಟಿಗೆ ಮೂಡಿತು. ಅರೆ, ನನ್ನ ಪುಟ್ಟ ಕಂದ ನನಗಾಗಿ ಇಷ್ಟು ಸುಂದರವಾದ ಉಡುಗೊರೆ ತಂದಿದ್ದಾನಾ? ಇದ್ರೊಳಗೆ ಎಂಥ ಅದ್ಭುತ ಅಡಗಿರ್ಬೋದು ಚಿನ್ನ ಅಂತ ಅಮ್ಮ ಬಹಳ ಪ್ರೀತಿಯಿಂದ ಮತ್ತು ಅಷ್ಟೇ ಕುತೂಹಲದಿಂದ ಕೇಳ್ತಾಳೆ. ಆಗ ಕಾರ್ತಿಕ್ ಬಹಳ ಮೃದುವಾಗಿ ತನ್ನ ಮುಗ್ಧ ನಗುವಿನೊಂದಿಗೆ ಒಂದು ಅದ್ಭುತವಾದ ಉತ್ತರ ಕೊಡ್ತಾನೆ, ನನ್ನ ಪ್ರೀತಿ ಮತ್ತು ನನ್ನ ಧನ್ಯವಾದ. ಜಸ್ಟ್ ಯೋಚನೆ ಮಾಡಿ, ಕೇವಲ ಈ 2 ಪದಗಳಲ್ಲಿ ಎಷ್ಟೊಂದು ಆಳವಾದ ಅರ್ಥ ಅಡಗಿದೆ. ಪ್ರಪಂಚದ ಯಾವುದೇ ಭೌತಿಕ ವಸ್ತುವಿಗಿಂತ ಈ ಮಾತು ಬಹಳ ದೊಡ್ಡದು ಅಲ್ವಾ? ಅಮ್ಮ ಬಹಳ ಕುತೂಹಲದಿಂದ ಮೆಲ್ಲನೆ ಆ ಪೆಟ್ಟಿಗೆಯನ್ನ ತೆರೆದ್ರು. ನೋಡಿದ್ರೆ ಆ ಪೆಟ್ಟಿಗೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಹೌದು, ಅದರಲ್ಲಿ ಯಾವುದೇ ವಸ್ತು ಇರ್ಲಿಲ್ಲ. ಆದ್ರೆ ಅದರೊಳಗಿಂದ ಒಂದು ಮಾಂತ್ರಿಕವಾದ ಪ್ರೀತಿಯ ಬೆಳಕು ಹೊರಸೂಸ್ತಾ ಇತ್ತು ಅನ್ನೋದು ಆ ತಾಯಿಯ ಹೃದಯಕ್ಕೆ ಮಾತ್ರ ಅರ್ಥ ಆಗ್ತಾ ಇತ್ತು. ಆ ಖಾಲಿ ಪೆಟ್ಟಿಗೆಯನ್ನ ನೋಡಿದ ತಕ್ಷಣ ಅಮ್ಮನ ಕಣ್ಣಲ್ಲಿ ಮೂಡಿದ್ದು ಖಂಡಿತ ನಿರಾಸೆ ಅಲ್ಲವೇ ಅಲ್ಲ, ಬದಲಾಗಿ ಆನಂದ ಭಾಷ್ಪ. ಖುಷಿಯಿಂದ ಕಣ್ಣೀರ್ ಬಂತು. ತನ್ನ ಮಗನ ಪರಿಶುದ್ಧವಾದ ಪ್ರೀತಿಗೆ ಮಾರು ಹೋಗಿ ಕಾರ್ತಿಕ್ನನ್ನ ಗಟ್ಟಿಯಾಗಿ ಬಹಳ ಪ್ರೀತಿಯಿಂದ ಅಪ್ಪಿಕೊಳ್ತಾಳೆ. ಆ ತಾಯಿ ಮಗನ ನಡುವಿನ ಈ ಭಾವನಾತ್ಮಕ ಬಂಧ ಎಷ್ಟೊಂದು ಸುಂದರವಾಗಿದೆ ನೋಡಿ. ಅಮ್ಮ ಭಾವುಕಳಾಗಿ ಅಳುತ್ತಲೇ ಹೇಳ್ತಾಳೆ, ಕಂದ, ಇದು ನನ್ನ ಜೀವನದ ಅತ್ಯಂತ ಅಮೂಲ್ಯ ಗಿಫ್ಟ್. ಯಾಕಂದ್ರೆ ಅದರಲ್ಲಿ ದುಡ್ಡು ಕೊಟ್ಟು ತಂದ ವಸ್ತು ಇರ್ಲಿಲ್ಲ, ಬದಲಾಗಿ ಆ ಮಗನ ಬೆಲೆ ಕಟ್ಟಲಾಗದ, ಅಳತೆ ಮಾಡಲಾಗದ ಪ್ರೀತಿಯಿತ್ತು. ಅಧ್ಯಾಯ 5, ಉಡುಗೊರೆಯ ನಿಜವಾದ ಮೌಲ್ಯ. ಈಗ ಬನ್ನಿ ಕಥೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ.
ಈ ಕಥೆಯಿಂದ ನಾವೆಲ್ಲರೂ ಕಲಿಯಬೇಕಾದ ಆ ಸುಂದರವಾದ ಜೀವನ ಪಾಠ ಏನು ಅನ್ನೋದನ್ನ ನೋಡೋಣ. ಯಾವಾಗ್ಲೂ ನೆನ್ಪಿರ್ಲಿ, ಉಡುಗೊರೆಯ ಮೌಲ್ಯ ಅದರ ಬೆಲೆಯಲ್ಲ, ಅದರ ಒಳಗಿನ ಪ್ರೀತಿಯಲ್ಲಿದೆ. ಇದು 100% ಸತ್ಯ ಅಲ್ವಾ? ನಾವು ಕೊಡುವ ಉಡುಗೊರೆ ಎಷ್ಟು ದುಬಾರಿಯಾಗಿದೆ, ಅದು ಯಾವ ದೊಡ್ಡ ಅಂಗಡಿಯಿಂದ ತಂದದ್ದು ಅನ್ನೋದು ಮುಖ್ಯವೇ ಅಲ್ಲ. ಅದನ್ನ ನಾವು ಎಷ್ಟು ಪ್ರೀತಿಯಿಂದ, ಎಷ್ಟು ಶುದ್ಧ ಮನಸ್ಸಿನಿಂದ ಕೊಡ್ತೀವಿ ಅನ್ನೋದು ಮಾತ್ರ ಯಾವತ್ತಿಗೂ ಶಾಶ್ವತವಾಗಿ ಉಳಿಯುತ್ತೆ. ಅಂತಿಮವಾಗಿ, ನಿಜವಾದ ಉಡುಗೊರೆ ಅಂದ್ರೆ ಏನು? ಪ್ರೀತಿಯಿಂದ ಕೊಟ್ಟ ಸಣ್ಣ ಉಡುಗೊರೆ ಎಲ್ಲರಿಗಿಂತ ದೊಡ್ಡದು. ಹಾಗಾದರೆ ಈ ಸುಂದರವಾದ ಬೆಚ್ಚಗಿನ ನಕ್ಷತ್ರಗಳ ರಾತ್ರಿಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಒಂದೇ: ನಾಳೆ ಬೆಳಗ್ಗೆ ನಾವು ನಮ್ಮ ಪ್ರೀತಿಪಾತ್ರರಿಗೆ, ನಮ್ಮ ಕುಟುಂಬದವರಿಗೆ ಹಣದಿಂದ ಕೊಳ್ಳಲಾಗದ, ಆದರೆ ಹೃದಯದಿಂದ ಮಾತ್ರ ನೀಡಬಹುದಾದ ಆ ಪುಟ್ಟ ಪ್ರೀತಿಯ ಉಡುಗೊರೆ ಯಾವುದು? ಒಮ್ಮೆ ಯೋಚಿಸಿ. ಈ ಸುಂದರವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ಕಥಾವಿವರಣೆಯನ್ನ ಮುಗಿಸ್ತಾ ಇದ್ದೀನಿ. ಶುಭರಾತ್ರಿ, ಸಿಹಿ ಕನಸುಗಳು. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.